ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಬೆಳಗ್ಗೆನೇ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ಏಂತಕ್ಕಪ್ಪ ಅಂದರೆ ನಾನು ಇದ್ರಲ್ಲಿ ಹೇಳೋಕ್ಕಾಗಲ್ಲ ಏಂತಕ್ಕೆ ಹೋಗಿದ್ದೀನಿ ಅಂತ. ಇನ್ನು ಯಾವಾಗನ ಹೇಳ್ತೀನಿ. ಇಲ್ಲಿ ಏನಕ್ಕೆ ನೋಡಿ, ಇಲ್ಲಿ ಗೌರುಡಿಗೇರಿಗೆ ಹೋಗೋರು ಇವರೆಲ್ಲ. ಇಲ್ಲಿ ನಮ್ಮ ಅಕ್ಕನೂ ಇತ್ತು. ನಮ್ಮ ಅಕ್ಕನೂ ಹಂಗೆ ಮಾತಾಡಿಸ್ದೆ. ನಮ್ಮ ಅಕ್ಕನೂ ಓದ್ತಾ ಇತ್ತು ಗೌಡ್ಗೇರಿಗೆ. ಅದನ್ನು ವೀಡಿಯೋ ಮಾಡಿದೆ, ಬಟ್ ಅದು ಯಾಕೋ ಸರಿ ಹೋಗಿಲ್ಲ ವೀಡಿಯೋ. ಹಂಗಾಗಿ ಅದನ್ನು ನಾನು ಇಲ್ಲಿ ಹಾಕಿಲ್ಲ. ಯಾಕಂದರೆ ಸ್ವಲ್ಪ ಕ್ರ್ಯಾಶ್ ಬಂದ್ಬಿಡ್ತದು, ಅದಕ್ಕೆ ನಾನು ಅದನ್ನು ಹಾಕಿಲ್ಲ. ಅದು ಜಾಸ್ತಿ ಹೊತ್ತಾಗ್ಬಿಟ್ಟೈತೆ ವೀಡಿಯೋ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಜನ ಎಲ್ಲ ತಲೆ ಬಟ್ಟೆ ಕಟ್ಕೊಂಡು ಎಲ್ಲ ಬಂದ್ಬಿಟ್ಟವ್ರೆ ಗೌಡ್ಗೇರಿಗೆ ಹೋಗಿ. ತಾಯಿ ಗೌಡ್ಗೇರಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡವ. ನಮ್ಮ ಹೆಣ್ಮಕ್ಳಿಗೆಲ್ಲ ಚೆನ್ನಾಗಿ ಓಡಾಡಂಗೆ ಮಾಡಮ್ಮ. ನಮ್ಮ ಅಕ್ಕ ತಂಗಿದಿರಿಗೆಲ್ಲ ಹೆಣ್ಮಕ್ಳಿಗೆ ಅಕ್ಕ ತಂಗಿದಿರಿಗೆಲ್ಲ ಒಳ್ಳೇದು ನೋಡು. ನಮ್ಮ ಅಕ್ಕ ತಂಗಿದಿರ್ದು ಈ ಥರ ಇವ್ರು ನೋಡಿ ಎಷ್ಟು ಲಕ್ಷಣವಾಗೆಲ್ಲ ಸೀರೆ ಉಟ್ಕೊಂಡು, ಹೂಗಳು ಹೂವು ಮುಡ್ಕೊಂಡು, ಮತ್ತು ಎಷ್ಟು ಚೆನ್ನಾಗಿ ಇದು ನಮ್ಮ ಸಂಸ್ಕೃತಿ. ಇದು ನಮ್ಮ ಒಂದು ಹೆಣ್ಮಕ್ಳು ನಮ್ಮ ಒಂದು ಇದಕ್ಕೆ ಕೊಡೋಂಥ ಗೌರವ. ಬಟ್ಟೆ ಉಟ್ಕೊಂಡು ಇಷ್ಟು ಮೈ ತುಂಬ ಸೀರೆಗಳು ಉಟ್ಕೊಂಡು, ತಲೆ ತುಂಬ ಹೂವು ಮುಡ್ಕೊಂಡು ಎಷ್ಟು ನೀಟಾಗಿ ಬರ್ತಾರಲ್ಲ. ನಾವು ಪ್ರತಿಯೊಂದು ದೇವಸ್ಥಾನದ ಹತ್ರ ನೋಡಿರ್ತೀವಿ. ಇದು ಹೇಳಬೇಕು ಅಂದರೆ ನಮಗೂ ಒಂದೊಂದ್ಸಲಿ ಆ ಥರ ಒಂದು ಆಚಾರ ವಿಚಾರಗಳು ಒಂದೊಂದ್ಸಲಿ ಗೊತ್ತಿರಲ್ಲ. ಬಟ್ ಇವ್ರನ್ನ ನೋಡಿ ಕಲಿಬೇಕು ನಾವು. ಅಂದರೆ ಎಷ್ಟು ಒಂದು ಈ ಚಾಮುಂಡೇಶ್ವರಿಗೆ ಮಾತ್ರ ಯಾರೂ ನಮ್ಮ ಏಜ್ನವರು ಯಾರೂ ಡ್ರೆಸ್ಸು ಗಿಸ್ಸು ಹಾಕ್ಕೊಂಡು ಹೋಗಲ್ಲ. ಹಾಕ್ಕೊಂಡು ಹೋಗಂತಾರೆ, ಹಾಕ್ಕೊಂಡು ಹೋಗ್ತಾರೆ. ಸೀರೆ ಉಟ್ಕೊಂಡು, ಕೈ ತುಂಬ ಬಳೆಗಳು ಹಾಕ್ಕೊಂಡು, ಹೂವು ಮುಡ್ಕೊಂಡು ಎಷ್ಟು ಚೆನ್ನಾಗಿ ಹೋಗ್ತಾರಲ್ಲ. ಇದು ನಮ್ಮ ಹೆಣ್ಮಕ್ಳದು. ನಮ್ಮ ಹೆಣ್ಮಕ್ಳು ನೋಡೋಕ್ಕೆ ಒಂದು ಚೆಂದ. ಹೊಲ್ದ ಕೆಲಸ ಎಲ್ಲ ಮಾಡ್ತಾರೆ, ಹೊಲ್ದ ಕೆಲಸ ಮಾಡ್ತಾರೆ, ಪ್ರತಿಯೊಂದರಲ್ಲೂ ಮಾಡ್ತಾರೆ. ಆದರೆ ಇಲ್ಲಿ ಹೋಗ್ತಾವ್ರಲ್ಲ ಎಷ್ಟು ನೀಟಾಗಿ ನೋಡಿ, ಸ್ನಾನಗಳು ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಹೋಗ್ತಾರೆ. ಇದಲ್ವಾ ಹೆಣ್ಮಕ್ಳಿಗೆ. ಅದಕ್ಕೆ ಹೆಣ್ಮಕ್ಳು ನಿಜವಾಗ್ಲೂ ತಾಯಿ ಚಾಮುಂಡೇಶ್ವರಿಗೆ ಏನಕ್ಕೆ ಗೊತ್ತಾ? ನಾಡ ತಾಯಿ ಚಾಮುಂಡೇಶ್ವರಿಗೆ ಹೆಣ್ಮಕ್ಳು ಅಂದರೆ ತುಂಬ ಪ್ರೀತಿ. ಯಾಕಂದರೆ ಆಯಮ್ಮನ ಹೆಣ್ಣಲ್ವಾ, ಹೆಣ್ಮಕ್ಳು ಅಂದ್ರೆ ತುಂಬ ಪ್ರೀತಿ. ಎಲ್ಲಿಲ್ಲದ ಹೆಣ್ಮಕ್ಳನ್ನೂ ಕರ್ಸ್ಕೊತಾಳೆ ಅಮ್ಮನ ಸನ್ನಿಧಿಗೆ. ನೋಡಿ ಇವರೆಲ್ಲ ಹೊಲ್ದ ಕೆಲಸ ಮಾಡೋರೆ ನೋಡಿ, ಅಜ್ಜಿದಿರು ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾರೆ ಎಲ್ಲ ಮೈ ತುಂಬ ಸೆರಗುಳು ಹಾಕ್ಕೊಂಡು. ಇದು ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ. ನಾನು ಇದನ್ನು ಯಾಕೆ ಹೇಳ್ತೀನಿ ಅಂತ ನಿಮಗೆಲ್ಲ ಅರ್ಥ ಆಗ್ಬೋದು. ಬಟ್ ಇದು ಒಂದು ನಮಗೆ, ನಾವು ಅಷ್ಟೇ ಎಲ್ಲ ನಾವು ಹೊರಗಡೆ ಹೊರಟ್ರೆ ನಾವು ಇದೇ ಥರನೇ ಹೋಗೋದು. ನಾವು ಯಾವತ್ತೂ ನಾವು ಹೆಂಗಂದ್ರಂಗೆ ಹೋಗಲ್ಲ. ನೋಡಿ ಎಲ್ಲ ಶುಕ್ರವಾರ ಸ್ನಾನಗಳು ಮಾಡ್ಕೊಂಡು, ಲಕ್ಷಣವಾಗಿ ಸೀರೆಗಳು ಉಟ್ಕೊಂಡು ಎಷ್ಟು ಚೆನ್ನಾಗಿ ಬಂದವರು. ಎಲ್ಲರಿಗೂ ತಾಯಿ ಒಳ್ಳೇದು ಮಾಡಲಿ. ಇಲ್ಲಿ ಹೋಗೋ ಅಂಥವ್ರಿಗೆಲ್ಲ ಒಳ್ಳೇದಾಗಲಿ. ಎಷ್ಟು ಜನ ಹೋಗ್ತಾರೆ ಗೊತ್ತಾ ತಾಯಿ ಸನ್ನಿಧಿಗೆ? ಶುಕ್ರವಾರ, ಮಂಗಳವಾರ, ಭಾನುವಾರ ಎಷ್ಟು ಜನ ಹೋಗ್ತಾರೋ ಅದು ಲೆಕ್ಕನೇ ಇರಲ್ಲ, ಅಷ್ಟು ಜನ ಹೋಗ್ತಾರೆ. ಅಲ್ಲಿ ಡ್ರೈವರ್ಗಳು ಕಂಡಕ್ಟ್ರು ನಗ್ತಾಯಿದ್ರು. ಅವರು ಒಂಥರ ಕಾಮಿಡಿ ಥರ ಕಾಣ್ತೀವಿ. ಏನಕ್ಕೆ ಅಂದರೆ ಒಂದು ಅಜ್ಜಿ, ನಾನಲ್ಲಿ ಸುಮ್ಮನೆ ಕೂತಿದ್ವಾ, ಒಂದು ಅಜ್ಜಿ ಹೋಗ್ಬಿಟ್ಟು ಡ್ರೈವರ್ ಕೈಗೆ ಡ್ರೈವರ್ ಸೀಟ್ಗೆ ಖರ್ಚಿಪ್ ಕೊಡ್ತಾಯಿತ್ತು, ಹಾಕು ಅಂತ ಹೇಳಿ. ನಗ್ತಾ ಇದ್ರು ಡ್ರೈವರ್. ಅಯ್ಯೋ ತಾಯಿ, ಇದು ನನ್ನ ಸೀಟ್ ಕಣವ, ನೀವು ಕೂತ್ಕೊಳ್ಳೋ ಸೀಟ್ ಅಲ್ಲ ಅಂತ ಹೇಳ್ತಾ ಇದ್ರು ಅವರು. ನಿಜವಾಗ್ಲೂ ನಗ ಬಂತು ನನಗೆ. ಯಾಕೆ ಅಂದರೆ ಅಷ್ಟೊಂದು ರಶ್ ಐತೆ ಬಸ್ಗಳು. ಅಜ್ಜಿ ಹಂಗಂತ ಹೇಳ್ತಾವ್ರೆ. ಡ್ರೈವರ್ ಕೈ ಖರ್ಚಿಪ್ ಕೊಡ್ತಾವ್ರೆ, ಅವ್ರ ಸೀಟಿಗೆ ಅಜ್ಜಿ ಖರ್ಚಿಪ್ ಹಾಕು ಅಂತ. ಅಂದರೆ ಡ್ರೈವರ್ ಸೀಟ್ಗೆ ಖರ್ಚಿಪ್ ಹಾಕ್ಲಿ ಅಂತ. ಪಾಪ ಅಜ್ಜಿಗೆ ಗೊತ್ತಿಲ್ಲ ಯಾವ ಸೀಟು ಅಂತ. ಅಂದರೆ ರಶ್ ಇತ್ತಲ್ವ ಪಾಪ. ಡ್ರೈವರು ಕಂಡಕ್ಟ್ರನೇ ಇಬ್ಬರು ನಗ್ತಿದ್ರು. ಅವ್ರಿಗೊಂಥರ ತಮಾಷೆ. ಅಂದರೆ ಎಲ್ಲರೂ ನಗ್ತಾ ಇದ್ರು. ಅಷ್ಟು ಜನ ಅವರೇ ನಿಜವಾಗ್ಲೂ ನಮ್ಮ ಒಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ. ಬೆಳಿಗ್ಗೆ ಗೌಡ್ಗೇರಿಗೆ ಹೋಗೋರಂತೂ ಯಪ್ಪ, ಗೌಡ್ಗೇರಿಗೆ ರಶ್ ಆದಂಗೆ ಎಲ್ಲಿಗೆ ಹೋಗೋಕ್ಕೂ ರಶ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಗೌಡ್ಗೇರಿಗಂತೂ ಸಿಕ್ಕಾಪಟ್ಟೆ ರಶ್ ಆಗ್ತಾವೆ ಬಸ್ಗಳು. ಎಷ್ಟು ಬಸ್ ಬಿಟ್ಟರೂ ಸಾಕಾಗಲ್ಲ. ಇನ್ನೊಂದು ಸ್ವಲ್ಪ ಜಾಸ್ತಿ ಬಿಡಬೇಕು ಬಸ್ಸು. ನಾನು ಗೌಡ್ಗೆ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋದೆ, ಮತ್ತೆ ವಾಪಸ್ ಮನೆಗೆ ಹೋಗ್ಬಿಟ್ಟೆ. ಯಾಕೋ ಸ್ವಲ್ಪ ಹೋಗಿದ್ದು ಕೆಲಸ ಆಗಲಿಲ್ಲ ನನಗೇನೋ ಒಂದು ಕೆಲಸದ ಮೇಲೆ ಹೋಗಿದ್ವಿ, ಅದಾಗಲಿಲ್ಲ. ವಾಪಸ್ ಹೋಗಿ ಮತ್ತೆ ನಾನು ಟೌನ್ ಹಾಲಿಗೆ ಬಂದೆ. ಏನಕ್ಕೆ ಬಂದೆ ಅಂದರೆ ತೋವಿನಕೆರೆ ಶಾಂತಣ್ಣ ಅಂತ ಅಣ್ಣವ್ರ ಅಭಿಮಾನಿ ಒಂದು ಕ್ಯಾಲೆಂಡ್ರ್ ಮಾಡಿಸೋರು ಅವರು. ಆ ಕ್ಯಾಲೆಂಡ್ರು ನಾನು ಅವಲೇ ಒಂದು ವಾರದ ಮುಂಚೆನೇ ಫೋನ್ ಮಾಡಿ ಹೇಳಿದ್ದೆ, ಅಣ್ಣ ಕ್ಯಾಲೆಂಡ್ರ್ ಬೇಕು ಅಂತ. ಅವಣ್ಣ ಆಯ್ತು ಹೇಳವ ಕೊಡ್ತೀನಿ ಅಂತ ಹೇಳಿತ್ತು. ಅದಕ್ಕೋಸ್ಕರ ಬಾರವ ಅಂತು. ಕ್ಯಾಲೆಂಡ್ರ್ ತೆಗ್ದಿಕ್ಕಿದ್ದೀನಿ ಅಂತು. ಫೋನ್ ಮಾಡಿದ ತಕ್ಷಣ ಹೇಳ್ತು ಕ್ಯಾಲೆಂಡ್ರವೇ ಅಂತು. ಏನಣ್ಣ ನಾನು ಕ್ಯಾಲೆಂಡ್ರಿಗೆ ಫೋನ್ ಮಾಡಿದ್ದೀನಿ ಅಂತ ಹೆಂಗೆ ಗೊತ್ತು ನಿನಗೆ ಅಂದೆ. ಅವಣ್ಣ ಆಯ್ತು ಬಾರಮ್ಮ ನಾನು ಕೊಡ್ತೀನಿ ಅಂತು. ಸರಿ ಆಯಿತು ಅಂದ್ಬಿಟ್ಟು ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಕ್ಯಾಲೆಂಡ್ರಿಗೆ ಮಗ ಫೋನ್ ಮಾಡಿರೋದು ಅಂತ. ಆಮೇಲೆ ಟೌನ್ ಹಾಲಿಗೆ ಬಾರವ ಕೊಡ್ತೀನಿ ಅಂತು. ಸರಿ ಆಯಿತು ಅಂತೇಳಿ ಟೌನ್ ಹಾಲಿಗೆ ಬಂದೆ. ಟೌನ್ ಹಾಲಿಗೆ ಕ್ಯಾಲೆಂಡ್ರ್ ಕೊಡ್ತು ಅಣ್ಣ. ಪಾಪ ತೋವಿನಕೆರೆಯಿಂದ ಅಷ್ಟು ಜನಕ್ಕೆಲ್ಲ ನೆನ್ನೆಲ್ಲ ಕ್ಯಾಲೆಂಡ್ರ್ ಹಂಚವ್ರು. ಅವರು ವೀಡಿಯೋ ಕಳಿಸಿತ್ತು ನನಗೆ. ಕ್ಯಾಲೆಂಡ್ರ್ ನೆನ್ನೆಲ್ಲ ಹಂಚಿಬಿಟ್ಟು ನನಗೂ ಅದರಲ್ಲಿ 2 ಕ್ಯಾಲೆಂಡ್ರು ಮತ್ತು ಇನ್ನೂ ಒಂದಷ್ಟು ಇದ್ವು ಕ್ಯಾಲೆಂಡ್ರುಗಳು.
ಅವನ್ನೆಲ್ಲ ದೊಡ್ಡ ದೊಡ್ಡ ಯಾವನ ಆಫೀಸ್ಗಳಿಗೆ ಮತ್ತು ಅಂಗಡಿಗಳ್ಗೆ ಹೋಟ್ಲುಗಳ್ಗೆ ಅವ್ರಿಗೆ ಪರಿಚಯ ಇರೋರ್ಗಂಥವ್ರಿಗೆ ಅಣ್ಣವ್ರ ಅಭಿಮಾನಿಗಳು ಯಾರ್ಯಾರೆಲ್ಲ ಇರ್ತಾರೆ ಏನೋ ಒಂದು ಅವ್ರ ಕಡೆಯಿಂದ ಒಂದು ಕೊಡೋಕ್ಕೆ ಅವರು ತಗೊಂಡೋಗ್ತಿತ್ತು. ನನಗೂ 2 ಕೊಡ್ತು ಕ್ಯಾಲೆಂಡ್ರು. ತುಂಬ ಚೆನ್ನಾಗಿ ಮಾಡಿಸಿದ್ರು ಕ್ಯಾಲೆಂಡ್ರು. ಅದನ್ನ ಹಂಗೆ ಇಸ್ಕೊಂಡು ನಾನು ಬನಶಂಕರಿಗೆ ಹೋಗ್ತಾಯಿದ್ದೆ. ರೈಲ್ವೆ ಗೇಟ್ ಹತ್ರ ಇದ್ದೀನಿ. ಇಲ್ಲೇನಕ್ಕೆ ಬಂದೆ ಅಂದರೆ ರಾಧಾ ಅಂತ ನೀವೆಲ್ಲರೂ ನೋಡಿರ್ತೀರ ವಿಡಿಯೋದಲ್ಲಿ. ಅವ್ರ ಮನೆಗೆ ಬಂದೆ ನಾನು. ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಇನ್ನೇನು ಹತ್ರಕ್ಕೆ ಬಂದಿದ್ದೀನಲ್ಲ ಅಂದ್ಬಿಟ್ಟು ಅವ್ರ ಮನೆಗೆ ಬಂದೆ. ಅವರಮ್ಮ ಮಲಗಿತ್ತು. ಅವಳು ಟೀ ಬಿಸಿ ಅನ್ನ ಮಾಡಿದ್ಲು. ಇಸ್ಕಿದ ಬೇಳೆಕಾಳು ಸಾರು ಮಾಡಿದ್ಲಂತೆ. ಬಿಸಿ ಅನ್ನ ಮಾಡಿದ್ಲು. ಸ್ವಲ್ಪ ಊಟ ಮಾಡಿದೆ ಲೈಟಾಗಿ. ನಡ್ಕೊಂಡು ಬೇರೆ ಹೋಗಿದ್ನಲ್ಲ ಅಲ್ಲಿಂದ ಅವ್ರ ಮನೆ ಹತ್ರ, ಹಂಗಾಗಿ ಸ್ವಲ್ಪ ಬುಸ ಅಂತಿದ್ದೆ. ಸ್ವಲ್ಪ ಊಟ ಮಾಡಿದೆ. ಆಮೇಲೆ ಟೀ ಮಾಡಿಕೊಡ್ತು. ಟೀ ಕುಡಿದ್ವಿ. ಹಂಗೆ ಟಿ ವಿ ನೋಡ್ತಾ ಕೂತಿದ್ವಿ. ಟೀ ಕುಡ್ಕೊಂಡೇನೆ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ. ಅವ್ರ ಮನೆಯೆಲ್ಲ ತುಂಬ ಚೆನ್ನಾಗಿ ಮಡಿಕೊಂಡವಳೆ. ಮನೆಯೂ ತುಂಬ ಚೆನ್ನಾಗೈತೆ. ಮುಂದೆಗಡೆನೂ ಚೆನ್ನಾಗೈತೆ ಮನೆಯೆಲ್ಲ. ನೋಡಿ ಅವ್ರ ಮಗ, ಅವನು ನನ್ನ ಮಗನ ಹೆಸ್ರು ಅಜಯ್ ಅಂತ. ಅವನು ನನ್ನ ಮಗನ ಥರ ಸೈಲೆಂಟು. ಆಮೇಲೆ ನಾಚಿಕಂತಾನೆ ಜಾಸ್ತಿ ಪಾಪ. ಅದೇನೋ ತೆಗಿಯಂಟಿ ವೀಡಿಯೋ ಮಾಡಬೇಡ ಅಂತಿದ್ದ. ನಾನು ಏನಾಗಲ್ಲ ಹೇಳಪ್ಪ, ತಾಯಿ ಮಗಂದೇನೋ ಅಂತ ಅಂದೆ. ಆಮೇಲೆ ಒಂಥರ ನನ್ನ ಮಗನ ಥರ ಅವನು. ನನ್ನ ಮಗನ ಥರನೇ ಹಂಗೆ ಅವನೇ ಸೇಮು. ಅಜಯ್ ಅಂತ ಅವನ ಹೆಸ್ರುನು. ಇದೇ ರಾಧಾ. ಟೀ ಕುಡಿತಾ ಎಲ್ಲ ಅದು ನನ್ನ ಜೊತೆಗೆ ಬರಬೇಕು ಅಂತೇಳಿ ಅರ್ಜೆಂಟ್ ಟೀ ಮಾಡಿಕೊಡ್ತು. ಕುಡಿತಾ ಇದ್ದೀನಿ ಕೂತ್ಕೊಂಡು. ಅದು ಕುಡಿತಾ ಇತ್ತು. ಅದು ನಾನಿಬ್ಬರು ಹಂಗೆ ಮಾತಾಡ್ತಾ ಇದ್ವಿ. ಹಂಗೆ ಪಿಕ್ಚರ್ ಹಾಕಿದ್ರು ಅವ್ರ ಮನೇಲಿ ಯಾವುದೋ ಪ್ರಜ್ವಲ್ ದೇವರಾಜ್ದು. ಅವ್ರ ಅಮ್ಮನೂ ಮಲಗಿತ್ತು. ನೋಡಿದ್ದು ಅವ್ರ ಅಮ್ಮ ಕೂತ್ಕೊಂಡವಳೆ. ಕೂತ್ಕೊಂಡು ಟೀ ಕುಡಿತಾ ಇದ್ಲು. ನಾನು ಹಂಗೆ ಈ ಕಡೆ ಟೀ ಕುಡ್ಕೊಂಡು ಹಂಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಟಿ ವಿ ಹಾಕಿದ್ರು, ನೋಡ್ತಾ ಕೂತಿದ್ವಿ. ನಾನು ಬರ್ತೀನಕ್ಕ ಅಂತ ಹೇಳ್ತಿದ್ಲು. ಸರಿ ಆಯಿತು ಅಂದ್ಬಿಟ್ಟು ಇಬ್ಬರು ಹಂಗೆ ಜೊತೆಗೆ ಹೋಗೋಣ ಅಂದ್ಬಿಟ್ಟು ಹಂಗೆ ಟಿ ವಿ ನೋಡ್ತಾ ಇದ್ದೆ. ಪಿಕ್ಚರ್ ಚೆನ್ನಾಗಿತ್ತು. ನನಗೂ ಅಷ್ಟೇ ಟಿ ವಿ ಮೇಲೆ ಏನೇನು ಇಂಟ್ರೆಸ್ಟ್ ಬಂತು ಅಂದರೆ ಅಕ್ಕಪಕ್ಕದಾಗ ಯಾರು ಕೂತವ್ರೆ ಅಂತಲೂ ನೋಡೋಲ್ಲ. ನಾನು ಅಷ್ಟೇ ಟಿ ವಿ ಒಳಗೆ ಹೊರಟೋಗ್ತಾ ನನಗೂ ಕಣ್ಣುಗಳು. ಅಂದರೆ ಇಂಟ್ರೆಸ್ಟ್ ತಗೊಳಲ್ಲ. ತಗೊಂಡು ಕೂತ್ಕೊಂಡೆ ಅಂದರೆ ಟಿ ವಿ ಒಳಗಡೆ ಹೊರಟೋತವ್ರು ಒಳ್ಳೆ ಪಿಕ್ಚರ್ಗಳು ಯಾವನೇ ಇದ್ದರೆ. ನೋಡಿ ಇವರೇ ಶಾಂತಣ್ಣ. ಇದನ್ನು ನಂಗೆ ಟೌನ್ ಹಾಲಲ್ಲಿ ಕೊಟ್ಟರು ಅಣ್ಣವರು. ಅದು ಬಿಸಿಲಿರೋದ್ರಿಂದ ಸರಿಗೆ ಸ್ವಲ್ಪ ಫೋಟೋಗಳು ಅದು ಕ್ಯಾಲೆಂಡ್ರ್ ಸರಿಗೆ ಫೋಟೋ ಹೊಡೆಯೋಕ್ಕಾಗಿಲ್ಲ. ಇವರು ತೋವಿನಕೆರೆ ಶಾಂತಣ್ಣ ಅಣ್ಣವ್ರ ಅಭಿಮಾನಿ ಇವರು. ನೋಡಿ ಕೊಟ್ಟರು. ನಾನು ಹಾಗೆ ಫೋಟೋ ತಗೊಂಡೆ. ಫೋಟೋ ತೆಗೆದ್ರು ಪಾಪ. ನಾನೇ 1-2 ಫೋಟೋ ತೆಗಿಯೋಣ ಅಂದೆ. ತೆಗೆದ್ರು ಅವರೇನೆ. ತುಂಬ ಚೆನ್ನಾಗಿ ಮಾಡ್ಸವ್ರೆ. ಕ್ಯಾಲೆಂಡ್ರು ಮಾತ್ರ ತುಂಬ ಇಷ್ಟ ಆಯಿತು ನನಗೆ. ಇದರಲ್ಲಿ ಅಣ್ಣವ್ರವರೇ ಮತ್ತು ಅಪ್ಪು ಅಣ್ಣವರೇ, ನಮ್ಮ ಕರ್ನಾಟಕದ್ದು ಒಂದು ಚಿತ್ರ ಐತೆ. ಎಲ್ಲ ಚೆನ್ನಾಗೈತೆ. ನಂಗೆ ನೋಡಿ ತುಂಬ ಇಷ್ಟ ಆಯಿತು. ನೋಡಿ ಇವತ್ತು ನನಗೆ ಅಪ್ಪು ಅಣ್ಣನ ಕ್ಯಾಲೆಂಡ್ರ್ ಸಿಕ್ತು. ನೋಡಿ ನಮ್ಮ ಮನೆಗೆ ತಂದು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿಲ್ಲ. ಅದರಲ್ಲಿ ಅಕ್ಷರಗಳು. ಅವ ಅಣ್ಣಂಗೆ ತುಂಬ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ಸು ಶಾಂತಣ್ಣ.